ಹಲೋ ಡಿಯರ್ ಲರ್ನರ್ಸ್, ನೀವೆಲ್ಲರೂ ಕೂಡ ಅನೇಕ ಪ್ರೇಮ ಕಥೆಗಳ ಬಗ್ಗೆ ತಿಳ್ಕೊಂಡಿರ್ಬೋದು. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂತಹ ರೋಮಿಯೋ ಜೂಲಿಯೆಟ್ ಬಗ್ಗೆ ನೀವು ಆಲ್ರೆಡಿ ಓದಿರ್ಬೋದು. ಅದೇ ರೀತಿ ಸಲೀಂ ಅನಾರ್ಕಲಿ ಅಂತಕ್ಕಂತಹ ಪ್ರೇಮಿಗಳ ಬಗ್ಗೆ ನೀವು ಕಥೆಯನ್ನು ಕೇಳಿರ್ಬೋದು. ಅದೇ ರೀತಿ ಲೈಲಾ ಮಜ್ನು ಇವರ ಹೆಸರುಗಳನ್ನು ನೀವು ಕೇಳಿರ್ತೀರ. ಇವರೆಲ್ಲ ಮಹಾಪ್ರೇಮಿಗಳಾಗಿದ್ದರು. ಸೊ ಇದೇ ರೀತಿಯ ನಮ್ಮ ಭಾರತ ದೇಶದ ಮಹಾಕವಿಯಾಗಿದ್ದಂತಹ ಕಾಳಿದಾಸ ಅವರು ಒಂದು ಪ್ರೇಮ ಕಥೆಯನ್ನು ಒಂದು ನಾಟಕದ ರೂಪದಲ್ಲಿ ಬರೆದಿದ್ದಾರೆ. ಅದನ್ನೇ ನಾವು ಅಭಿಜ್ಞಾನ ಶಾಕುಂತಲಂ ಅಂತೇಳಿ ಕರಿತೇವೆ. ನೋಡಿ, ಇಲ್ಲಿ ನಾವು ಹೆಸರಲ್ಲೇ ಇರೋ ಹಾಗೆ ಶಾಕುಂತಲೆ ಮತ್ತು ದುಷ್ಯಂತ ಅಂತಕ್ಕಂತಹ ಒಬ್ಬ ಮಹಾರಾಜ ಇವರಿಬ್ಬರ ಪ್ರೇಮ ಕಥೆಯನ್ನು ಈ ಒಂದು ನಾಟಕದ ಒಳಗಡೆ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ತುಂಬ ಸುಂದರವಾಗಿರ್ತಕ್ಕಂತಹ ಒಂದು ಕಥೆ ಇದಾಗಿದೆ. ಇದರ ಸಮರಿಯನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ, ಮೊದಲಿಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ತಾ ಹೋಗೋಣ. ಅಭಿಜ್ಞಾನ ಶಾಕುಂತಲಂ ಟೇಲ್ ಆಫ್ ಲವ್. ಟೇಲ್ ಆಫ್ ಲವ್ ಅಂದರೆ ಟೇಲ್ ಅಂದರೆ ಕತೆ ಅಂತೇಳಿ. ಸೊ ಇದೊಂದು ಪ್ರೇಮದ ಕತೆ ಆಗಿದೆ. ದ ರಿಕಾಗ್ನಿಷನ್ ಆಫ್ ಶಾಕುಂತಲ, ಪಾಪ್ಯುಲರ್ ನೇಮ್. ಈ ಒಂದು ಅಭಿಜ್ಞಾನ ಶಾಕುಂತಲಂಗೆ ಇನ್ನೊಂದು ಪಾಪ್ಯುಲರ್ ನೇಮ್ ಇದೆ. ಈ ಒಂದು ಹೆಸರನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಅದೇನಪ್ಪ ಅಂದರೆ ದ ರಿಕಾಗ್ನಿಷನ್ ಆಫ್ ಶಾಕುಂತಲ. ಸೊ ಈ ಒಂದು ಹೆಸರಿಂದ ಈ ಒಂದು ನಾಟಕ ತುಂಬಾ ಪ್ರಸಿದ್ಧಿಯಾಗಿದೆ. ಮೊದಲಿಗೆ ಹೇಳಿದಾಗೆ ಈ ಒಂದು ನಾಟಕವನ್ನು ಬರೆದಿರ್ತಕ್ಕಂತಹ ರೈಟರ್ ಯಾರಪ್ಪ ಅಂದರೆ ಕಾಳಿದಾಸ ಅಂತಕ್ಕಂಥವ್ರು. ಇವರನ್ನು ನಾವು ಮಹಾಕವಿ ಅಂತೇಳಿ ಕರಿತೇವೆ. ಪ್ರಾಚೀನ ಭಾರತದಲ್ಲಿದ್ದಂತಹ ಒಬ್ಬ ಶ್ರೇಷ್ಠ ಕವಿ ಇವರಾಗಿದ್ದಾರೆ. ಇವರ ಆಗಿನ ಕಾಲದಲ್ಲಿನೇ ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯವನ್ನು ನಮ್ಮ ಭಾರತೀಯ ಸಾಹಿತ್ಯಕ್ಕೆ ಕೊಟ್ಟು ಹೋಗಿದ್ದಾರೆ. ದಿಸ್ ಈಸ್ ದ ಫಸ್ಟ್ ಇಂಡಿಯನ್ ಪ್ಲೇ ಎವರ್ ಟು ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ವೆಸ್ಟರ್ನ್ ಲ್ಯಾಂಗ್ವೇಜಸ್. ಎಷ್ಟೊಂದು ಅದ್ಭುತ ಅಂದರೆ ಪಾಶ್ಚಾತ್ಯ ದೇಶದ ಭಾಷೆಗಳಿಗೆ ಭಾಷಾಂತರಗೊಂಡಂತಹ ಭಾರತದ ಮೊದಲ ನಾಟಕ ಯಾವುದಪ್ಪ ಅಂದರೆ ಈ ಅಭಿಜ್ಞಾನ ಶಾಕುಂತಲಂ ಅಂತಕ್ಕಂಥದ್ದು. ಅಂದರೆ ಯುರೋಪಿನ ರಾಷ್ಟ್ರಗಳು ತಮ್ಮ ಭಾಷೆಗೆ ಈ ಒಂದು ನಾಟಕವನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದಾರೆ. ಮತ್ತು ಇದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರೋರು ಯಾರು ಅಂತಕ್ಕಂಥದ್ದನ್ನು ನೆಕ್ಸ್ಟ್ ನೋಡ್ತೇವೆ. ನೋಡಿ, ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಬೈ ಸರ್ ವಿಲಿಯಂ ಜೋನ್ಸ್. ಈ ಒಂದು ನಾಟಕವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರೋ ವ್ಯಕ್ತಿ ಸರ್ ವಿಲಿಯಂ ಜೋನ್ಸ್ ಆಗಿದ್ದಾರೆ. ಮತ್ತು 1889ರಲ್ಲಿ ಇದನ್ನು ಅವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ದಿಸ್ ಪ್ಲೇ ಕನ್ಸಿಸ್ಟ್ಸ್ ಆಫ್ 7 ಆ್ಯಕ್ಟ್ಸ್. ಈ ಒಂದು ನಾಟಕದಲ್ಲಿ ಸುಮಾರು 7 ಆ್ಯಕ್ಟ್ಗಳನ್ನು ನಾವು ನೋಡ್ತೇವೆ. ಬನ್ನಿ, ಈ ಒಂದು ನಾಟಕದ ಸಮರಿಯನ್ನು ನಾವು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈವೆಂಟ್ಸ್ಗಳನ್ನು ಇಲ್ಲಿ ನಾನು ನಿಮಗೆ ಸಮರಿ ರೂಪದಲ್ಲಿ ಕೊಡ್ತಾ ಇದ್ದೇನೆ. ಈ ಪಾಯಿಂಟ್ಸ್ಗಳನ್ನು ಬೇಕಾದರೆ ಇವು ನೋಟ್ಸಲ್ಲಿ ಬರ್ಕೊಂಡ್ರೆ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ, ಈಗ ಕಥೆಯನ್ನು ಶುರು ಮಾಡೋಣ. ಲಾಂಗ್ ಅಗೋ ದ ಪವರ್ಫುಲ್ ಸೇಜ್ ವಿಶ್ವಾಮಿತ್ರ, ಹೂ ಲಿವ್ಡ್ ಅ ಲೈಫ್ ಆಫ್ ಸ್ಟ್ರಾಂಗ್ ಆಸ್ಟರಿಟೀಸ್, ವಾಸ್ ಡ್ರಾನ್ ಇನ್ ಎ ಡೀಪ್ ಮೆಡಿಟೇಷನ್. ನಿಮಗೆಲ್ಲ ಗೊತ್ತಿರ್ಬೋದು ಈ ಒಬ್ಬ ಋಷಿಯ ಬಗ್ಗೆ, ವಿಶ್ವಾಮಿತ್ರ ಅಂತಕ್ಕಂಥವ್ರು. ಸೊ ಇವರೊಬ್ಬ ಶ್ರೇಷ್ಠ ತಪಸ್ವಿ ಆಗಿರ್ತಾರೆ. ಇಲ್ಲಿ ಆಸ್ಟರಿಟೀಸ್ ಅಂತ ನೋಡ್ತೇವಲ್ವಾ, ತಪಸ್ವಿ ಅಥವಾ ಯೋಗಿ ಅಂತ ನಾವು ಕರಿಬೋದು. ತುಂಬಾ ಮಹಾ ತಪಸ್ವಿ ಇವರಾಗಿರ್ತಾರೆ. ಡ್ರಾನ್ ಇನ್ ಟು ಡೀಪ್ ಮೆಡಿಟೇಷನ್ ಅಂದರೆ ಮೆಡಿಟೇಷನ್ಗೆ, ಧ್ಯಾನಕ್ಕೆ ಕೂತ್ಕೊಂಡಿರ್ತಾರೆ. ದೇವರನ್ನು ಒಲಿಸಿಕೊಳ್ಳಲಿಕ್ಕೆ, ಶಕ್ತಿಯನ್ನು ಪಡಿಲಿಕ್ಕೆ ಅಂತೇಳಿ ಧ್ಯಾನಕ್ಕೆ ಕೂತ್ಕೊಂಡಿರ್ತಾರೆ. ಫಿಯರಿಂಗ್ ದ್ಯಾಟ್ ಹಿ ಮೈಟ್ ಗೇನ್ ಮೋರ್ ಪವರ್ ದ್ಯಾನ್ ದ ಗಾಡ್ಸ್, ಲಾರ್ಡ್ ಇಂದ್ರ ಸೆಂಟ್ ಒನ್ ಆಫ್ ಹಿಸ್ ಮೋಸ್ಟ್ ಗಾರ್ಜಿಯಸ್ ಹ್ಯಾವನ್ಲಿ ಡ್ಯಾಮ್ಸೆಲ್ಸ್ ಮೇನಕಾ ಟು ಅರ್ತ್ ಟು ಡಿಸ್ಟರ್ಬ್ ಹಿಸ್ ಡಿವೋಷನ್ಸ್. ನೋಡಿ, ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ, ದೇವರುಗಳನ್ನು ಕೂಡ ಇದು ಬಿಟ್ಟಿಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ಇಂದ್ರ ಅಂತಕ್ಕಂಥವನು ದೇವರಲ್ವಾ. ಸೊ ಅವನಿಗೂ ಕೂಡ ಇಲ್ಲಿ ಹೊಟ್ಟೆ ಕಿಚ್ಚಿದೆ. ಯಾಕೆ ಹೊಟ್ಟೆ ಕಿಚ್ಚಿದೆ ಅಂದರೆ ನೋಡಿ, ಫಿಯರಿಂಗ್ ಅಂದರೆ ಭಯ ಇದೆ ಅವನಿಗೆ. ಯಾವುದರ ಬಗ್ಗೆ ಭಯ ಇದೆ ಅಂದರೆ ಈ ವಿಶ್ವಾಮಿತ್ರರು ಏನು ತಪಸ್ಸಿಗೆ ಕೂತ್ಕೊಂಡಿರ್ತಾರೋ, ಅವ್ರ ತಪಸ್ಸಿಗೆ ಕೂತ್ಕೊಂಡು ದೇವರು ಒಲಿದು ಬಿಟ್ಟರೆ ಹಿ ಮೈಟ್ ಗೇನ್ ಮೋರ್ ಪವರ್, ನಮಗಿಂತ ಹೆಚ್ಚಿನ ಶಕ್ತಿ ಈ ವಿಶ್ವಾಮಿತ್ರರಿಗೆ ಸಿಗಬಹುದು ಅಂತಕ್ಕಂತಹ ಒಂದು ಹೊಟ್ಟೆ ಕಿಚ್ಚು ಈ ಇಂದ್ರನಿಗೆ ಕಾಡ್ತಾ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾನೆ, ಸೆಂಟ್ ಒನ್ ಆಫ್ ಈಸ್ ಮೋಸ್ಟ್ ಗಾರ್ಜಿಯಸ್ ಅಂದರೆ ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಕ್ಕಂತಹ ಒಬ್ಬ ಮೇನಕೆ ಅಂತ ಕರಿತೀವಲ್ವ ನಾವು, ಹೆಸರು ನೆನ್ಪಿಟ್ಕೊಳ್ಳಿ. ಈ ಮೇನಕೆಯನ್ನು ಭೂಮಿಗೆ ಕಳಿಸ್ಕೊಡ್ತಾನೆ. ಟು ಅರ್ತ್ ಟು ಡಿಸ್ಟರ್ಬ್ ಹಿಸ್ ಡಿವೋಷನ್ಸ್. ಯಾಕೆ ಕಳಿಸ್ಕೊಡ್ತಾನೆ? ಈ ಮೇನಕೆಯನ್ನು ವಿಶ್ವಾಮಿತ್ರರ ಬಳಿಗೆ ಕಳಿಸ್ಬಿಟ್ಟು ಅವರ ತಪಸ್ಸನ್ನು ಭಗ್ನ ಮಾಡ್ತಕ್ಕಂಥದ್ದು ಇಂದ್ರನ ಒಂದು ಆಸೆ ಆಗಿರುತ್ತೆ, ಅಥವಾ ಅವನ ಒಂದು ಗುರಿ ಅದಾಗಿರುತ್ತೆ. ಈ ಮೂಲಕ ವಿಶ್ವಾಮಿತ್ರರ ಒಂದು ಧ್ಯಾನವನ್ನು ಭಗ್ನ ಮಾಡಿಬಿಟ್ರೆ ಅವರಿಗೆ ಶಕ್ತಿ ಸಿಗೋದಿಲ್ಲ, ನಾವೇ ಶಕ್ತಿಶಾಲಿಯಾಗಿ ಉಳಿಬಹುದು ಅಂತಕ್ಕಂತಹ ಒಂದು ಹೊಟ್ಟೆ ಕಿಚ್ಚಿನ ಭಾವನೆಯಿಂದ ಈ ಮೇನಕೆಯನ್ನು ಕಳಿಸ್ಕೊಡ್ತಾನೆ.
She seduced in she succeeded in seducing him, and together they begot a beautiful daughter. ಏನು ಆ ಮೇನಕ್ಕೆ ಭೂಮಿಗೆ ಬರ್ತಾಳೋ ವಿಶ್ವಾಮಿತ್ರರ ಮುಂದೆ ಬಂದು ಏನು ಮಾಡ್ತಾಳೆ ಅಂದ್ರೆ ಅವಳು ಡ್ಯಾನ್ಸ್ ಮಾಡ್ತಾಳೆ, ಕುಣಿತಾ ಇರ್ತಾಳೆ. ಸೊ ವಿಶ್ವಾಮಿತ್ರರು ಕೊನೆಗೂ ಕೂಡ ಅವರ ಒಂದು ಧ್ಯಾನಕ್ಕೆ ಭಗ್ನ ಆಗುತ್ತೆ. ಅವರು ಕಣ್ಬಿಟ್ಟು ನೋಡಿದಾಗ ಮೇನಕೆ ಅಂತಕ್ಕಂತಹ ಸುಂದರ ಯುವತಿ ಅವರ ಕಣ್ಮುಂದೆ ನಿಂತಿರ್ತಾಳೆ. ಸೊ ಅವಳ ಒಂದು ವ್ಯಾಮೋಹದಲ್ಲಿ ಇವರು ಒಳಗಾಗ್ಬಿಡ್ತಾರೆ, ವ್ಯಾಮೋಹಕ್ಕೆ. ಸೊ ಅವರಿಬ್ಬರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಹೆಣ್ಣು ಮಗು ಹುಟ್ಟುತ್ತೆ. Infuriated at the loss of his chastity, Vishwamitra turned down Menaka and her daughter. ಎಸ್, ಮುಂದೆ ಆ ಒಂದು ಹೆಣ್ಣು ಮಗು ಜನಿಸಿದ ಮರುಕ್ಷಣ ಏನಾಗುತ್ತೆ ಅಂದರೆ ವಿಶ್ವಾಮಿತ್ರರಿಗೆ ತಮ್ಮ ಒಂದು ಮೂಲ ಉದ್ದೇಶ ಅರ್ಥ ಆಗುತ್ತೆ. ಅಂದರೆ ನಾನು ಮಹಾ ತಪಸ್ಸನ್ನು ಕೈಗೊಂಡಿದ್ದೆ, ಇವಳು ಬಂದು ನನ್ನ ಧ್ಯಾನಕ್ಕೆ ಭಂಗ ಮಾಡಿದಾಳೆ ಅಂತಕ್ಕಂತಹ ಒಂದು ಅರಿವು ಅವರಿಗೆ ಆಗುತ್ತೆ. ಆಗ ಅವರು ಮೇನಕೆಯನ್ನು ಯಾಕೆ ನೀನು ಈ ರೀತಿ ಮಾಡದೆ ಅಂತ ಕೇಳಿದಾಗ ಅವಳು ಸತ್ಯವನ್ನು ಬಾಯ್ಬಿಡ್ತಾಳೆ. ಅಂದರೆ ಇಂದ್ರ ತನ್ನನ್ನು ಕಳಿಸಿಕೊಟ್ಟಿರೋ ವಿಷಯವನ್ನು ವಿಶ್ವಾಮಿತ್ರರ ಮುಂದೆ ಹೇಳ್ತಾರೆ. ಆಗ ವಿಶ್ವಾಮಿತ್ರನಿಗೆ ತುಂಬಾ ಕೋಪ ಬರುತ್ತೆ. ಅವನು ಏನು ಮಾಡ್ತಾರೆ ಅಂದರೆ ಮೇನಕೆ ಮತ್ತು ಆ ಮಗುವನ್ನು ಇಬ್ಬರನ್ನು ಕೂಡ ತಿರಸ್ಕಾರ ಮಾಡಿಬಿಟ್ಟು ಮತ್ತೆ ತಪಸ್ವಿಗೆ ತೊಡಕೊಳ್ತಾರೆ. ಅವರಿಬ್ಬರನ್ನು ಕೂಡ ದೂರ ಮಾಡ್ತಾ ಇದ್ದಾರೆ, ಮೇನಕೆಯನ್ನು ಮತ್ತು ಮಗಳನ್ನು. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಈ ಶಾಕುಂತಲೆ ಅಂತಕ್ಕಂತಹ ನಾಟಕ ಏನಿದೆನೋ ಆ ಶಾಕುಂತಲೆ ಬೇರೆ ಯಾರೂ ಅಲ್ಲ, ಈ ವಿಶ್ವಾಮಿತ್ರ ಮತ್ತು ಮೇನಕೆ ಇಬ್ಬರಿಗೂ ಜನಿಸಿರ್ತಕ್ಕಂತಹ ಆ ಹೆಣ್ಣು ಮಗು ಆಗಿರುತ್ತೆ. ಇನ್ನು ನೋಡಿ, ಈಗ ವಿಶ್ವಾಮಿತ್ರರು ಮೇನಕೆಯನ್ನ ಮತ್ತು ಮಗುವನ್ನು ತ್ಯಜಿಸಿದ್ದಾರೆ. ಹಾಗಾದ್ರೆ ಮುಂದಿನ ಭವಿಷ್ಯ ಏನು ಆ ಮಗುವುದು ಅಂತಕ್ಕಂಥದ್ದೇ ಮುಂದಿನ ಒಂದು ಪಾರ್ಟಲ್ಲಿ ಬರ್ತಕ್ಕಂತಹ ಸ್ಟೋರಿ ಆಗಿದೆ. ನೋಯಿಂಗ್ ದ್ಯಾಟ್ ಶಿ ಕಾಂಟ್ ಟೇಕ್ ದ ಚೈಲ್ಡ್ ವಿತ್ ಹರ್ ಟು ಹೆವನ್, ಮೇನಕಾ ಲೆಫ್ಟ್ ದ ನ್ಯೂ ಬಾರ್ನ್ ಇನ್ಫಾಂಟ್ ಇನ್ ದ ಫಾರೆಸ್ಟ್. ಎಸ್ ನೋಡಿ, ಈಗ ವಿಶ್ವಾಮಿತ್ರರು ಏನೋ ತ್ಯಜಿಸಿಬಿಟ್ಟಿದ್ದಾರೆ. ಬಟ್ ಈ ಮೇನಕೆ ವಾಪಸ್ ಆ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಈ ಮಗುವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಳಿಗೆ ಅಲ್ಲಿ ಸ್ವಾತಂತ್ರ್ಯ ಇರೋದಿಲ್ಲ, ಅಂದರೆ ಅವಕಾಶ ಇರೋದಿಲ್ಲ. ಸೊ ಅವಳು ಏನು ಮಾಡ್ತಾಳೆ ಅಂದರೆ ಈ ಮಗುವನ್ನು ತೆಗೆದುಕೊಂಡು ಹೋಗಿ ಒಂದು ಕಾಡಿನಲ್ಲಿ ಬಿಡ್ತಾ ಇದ್ದಾಳೆ. Says Kanwa happened to pass by that forest where he spotted the newborn child surrounded by ಶಕುಂತ ಬರ್ಡ್ಸ್. ಎಸ್, ಅದೇ ಮಾರ್ಗದಲ್ಲಿನೇ ಕಣ್ವ ಅಂತಕ್ಕಂತಹ ಒಬ್ಬ ಮಹಾಋಷಿ, ಸೇಜ್ ಅಂದರೆ ನಾವು ಇಲ್ಲಿ ಋಷಿ ಅಂತ ಅರ್ಥ ಮಾಡ್ಕೋಬೇಕು, ಅವರು ಹೋಗ್ತಾ ಇರ್ತಾರೆ. ಸೊ ಈ ಒಂದು ಮಗುವಿನ ಅಳುವಿನ ಧ್ವನಿ ಅವ್ರಿಗೆ ಕೇಳುತ್ತೆ. ಆಗ ಅವ್ರೇನು ಮಾಡ್ತಾರೆ ಅಂದರೆ ಮಗು ಎಲ್ಲಿದೆ ಅಂತಕ್ಕಂಥದ್ದನ್ನು ಹುಡುಕ್ತಾರೆ. ಆ ಮಗುವಿನ ಸುತ್ತಮುತ್ತ ಶಕುಂತ ಅಂತಕ್ಕಂತಹ ಬರ್ಡ್ಸ್ಗಳಿರ್ತವೆ. ಆ ಬರ್ಡ್ಸ್ಗಳು ಏನು ಮಾಡ್ತಾ ಇರ್ತವೆ ಅಂದರೆ ಆ ಮಗುವಿಗೆ ಊಟವನ್ನು, ಫೀಡಿಂಗನ್ನು ಮಾಡ್ತಾ ಇರ್ತವೆ. ಸೊ ಇದನ್ನು ನೋಡಿದಂತಹ ಕಣ್ಣು ಅವರು ಆ ಮಗುವನ್ನು ಎತ್ಕೊಂಡು ಹೋಗ್ತಾರೆ ಮತ್ತು ಆ ಮಗುವಿಗೆ ಮುಂದೆ ಶಕುಂತಲೆ ಅಂತ ಹೇಳಿ ಹೆಸರಿಡ್ತಾರೆ. ಶಕುಂತಲೆ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ಆ ಬರ್ಡ್ಸ್ಗಳು, ಅಂದರೆ ಶಕುಂತ ಅಂತಕ್ಕಂತಹ ಬರ್ಡ್ಸ್ಗಳು ಏನು ಅವಳನ್ನು ನೋಡ್ಕೊಳ್ತಾ ಇದ್ವೋ ಅದೇ ಕಾರಣದಿಂದನೇ ಈ ಕಣ್ವ ಮಹರ್ಷಿಗಳು ಆ ಮಗುವಿಗೆ ಶಕುಂತಲೆ ಅಂತೇಳಿ ಹೆಸರನ್ನು ಇಡ್ತಾ ಇದ್ದಾರೆ. He decides to take the child home and names her Shakuntala, which means one fed by Shakunta birds. ಎಸ್, ಮೊದಲಿಗೆ ಹೇಳಿದಾಗೆ ಆ ಒಂದು ಶಕುಂತ ಬರ್ಡ್ಸ್ ಫೀಡಿಂಗ್ ಅನ್ನು ಏನು ಮಾಡ್ತಾ ಇದ್ವೋ ಅದೇ ಕಾರಣದಿಂದಾನೇ ಶಕುಂತಲಾ ಅಂತೇಳಿ ಹೆಸರಿಡ್ತಾ ಇದ್ದಾರೆ. ಶಕುಂತಲಾ ಗ್ರೋಸ್ ಅಪ್ ಟು ಬಿ ಅ ಬ್ಯೂಟಿಫುಲ್ ಯಂಗ್ ಲೇಡಿ ಜಸ್ಟ್ ಲೈಕ್ ಹರ್ ಮದರ್ ಮೇನಕಾ. ಮುಂದೆ ಬೆಳೀತಾ ಬೆಳೀತಾ ಈ ಹೆಣ್ಣು ಮಗು ಏನಿತ್ತೋ ತನ್ನ ತಾಯಿ ಅಂದರೆ ಮೇನಕೆ ಏನು ಸುಂದರವಾಗಿದ್ಲೋ ಅದೇ ರೀತಿಯೇ ಈ ಶಕುಂತಲಾ ಕೂಡ ತುಂಬ ಸುಂದರವಾಗಿರ್ತಕ್ಕಂತಹ ಯುವತಿಯಾಗಿ ಬೆಳೀತಾ ಹೋಗ್ತಾಳೆ. One day, King Dushyanta, while returning from a deer hunt, stops by the hermit's cottage. ಎಸ್, ದುಷ್ಯಂತ ಅಂತಕ್ಕಂತಹ ಮಹಾರಾಜ ಏನಿದ್ದೋ ಅವನೇನು ಮಾಡ್ತಾನೆ, ಅದೇ ಒಂದು ಕಾಡಿನಲ್ಲಿ ಕಣ್ವ ಮಹರ್ಷಿಗಳು ಏನು ವಾಸ ಮಾಡ್ತಾ ಇದ್ರೋ ಅದೇ ಒಂದು ಪ್ಲೇಸ್ಗೆ ಬೇಟೆ ಆಡ್ತಾ, ಏನು ಡಿಯರ್ ಹಂಟ್ ಅಂದರೆ ಒಂದು ಜಿಂಕೆಯನ್ನು ಬೇಟೆ ಆಡ್ತಾ ಅಲ್ಲಿಗೆ ಬರ್ತಾ ಇದ್ದಾನೆ. ದೇರ್ ಹಿ ಸೀಸ್ ಶಕುಂತಲಾ ಎಂಗೇಜ್ಡ್ ಇನ್ ಫ್ರೆಂಡ್ಲಿ ಬ್ಯಾಂಟರ್ ವಿತ್ ಹರ್ ಫ್ರೆಂಡ್ಸ್ ಆ್ಯಂಡ್ ಇಮ್ಮಿಡಿಯೇಟ್ಲಿ ಫಾಲ್ಸ್ ಫಾರ್ ಹರ್. ಎಸ್, ಏನೋ ಆ ಜಿಂಕೆಯನ್ನು ಬೇಟೆ ಆಡಲಿಕ್ಕೆ ಅಂತೇಳಿ ದುಷ್ಯಂತ ಬರ್ತಾನೋ, ಬಟ್ ಅಲ್ಲಿರ್ತಕ್ಕಂತಹ ಋಷಿಗಳು ದುಷ್ಯಂತ ಮಹಾರಾಜರಿಗೆ ಒಂದು ವಿಷಯವನ್ನು ಹೇಳ್ತಾರೆ. ಈ ಕಾಡಿನಲ್ಲಿ ಪ್ರಾಣಿಗಳನ್ನು ಬೇಟೆ ಆಡೋ ಹಾಗಿಲ್ಲ ಅಂತಕ್ಕಂತಹ ವಿಷಯವನ್ನು ತಿಳಿಸ್ಕೊಡ್ತಾರೆ. ಸೊ ದುಷ್ಯಂತ ಏನು ಮಾಡ್ತಾನೆ, ಬೇಟೆ ಆಡೋದನ್ನು ನಿಲ್ಲಿಸ್ಬಿಟ್ಟು ಹಾಗೆ ಅಲ್ಲಿ ಸುತ್ತಾಕ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿನೇ ಶಕುಂತಲೆ ತನ್ನ ಒಂದು ಗೆಳತಿಯರೊಂದಿಗೆ ಯಾವುದೋ ಒಂದು ಫನ್ನಿ ಆಗಿರ್ತಕ್ಕಂತಹ ಗೇಮಲ್ಲಿ ತೊಡಗಿರ್ತಾಳೆ. ಸೊ ಈ ಒಂದು ಇನ್ಸಿಡೆಂಟ್ ಏನಿರುತ್ತೋ ಅಂದರೆ ಅವರು ಶಕುಂತಲೆಯನ್ನು ದುಷ್ಯಂತ ಮಹಾರಾಜ ನೋಡ್ತಾನೆ. In the absence of the sage, they secretly marry in the ceremony of Gandharva Vivaha with Mother Nature as the witness. ಎಸ್, ಶಕುಂತಲೆಗೂ ಕೂಡ ಆ ದುಷ್ಯಂತ ಮಹಾರಾಜನಲ್ಲಿ ಪ್ರೇಮಾಂಕುರ ಆಗುತ್ತೆ. ಸೊ ಅವರಿಬ್ಬರು ಕೂಡ ಪರಸ್ಪರ ಪ್ರೀತಿಯಲ್ಲಿ ಬೀಳ್ತಾರೆ. ಬಟ್ ಈಗ ಕಣ್ವ ಮಹರ್ಷಿಗಳು ಅಲ್ಲಿ ಇರೋದಿಲ್ಲ, ಅವರೆಲ್ಲೋ ಬೇರೆ ಕಡೆ ಹೋಗಿರ್ತಾರೆ. ಸೊ ಇದೇ ಕಾರಣದಿಂದ ತಂದೆಯ ಪರ್ಮಿಷನನ್ನು, ಅಂದರೆ ಈಗ ಕಣ್ವ ಮಹರ್ಷಿಗಳು ಸಾಕು ತಂದೆ ಆಗಿರ್ತಾರೆ ಶಕುಂತಲೆಗೆ. ಸೊ ಆ ಸಾಕು ತಂದೆಯ ಒಂದು ಪರ್ಮಿಷನನ್ನು ತೆಗೆದುಕೊಳ್ತಕ್ಕಂತಹ ಅವಕಾಶ ಅಲ್ಲಿ ಇರೋದಿಲ್ಲ.
ಸೊ ಅವರಿಬ್ಬರು ಏನು ಮಾಡ್ತಾರೆ ಅಂದರೆ, ಈಗ ಆ ಕಣ್ವ ಮಹರ್ಷಿಗಳ ಒಂದು ಆಶೀರ್ವಾದ ಇಲ್ಲದೇನೆ ಗಂಧರ್ವ ವಿವಾಹವನ್ನು ಮಾಡ್ಕೊಳ್ತಾರೆ. ಈ ಗಂಧರ್ವ ವಿವಾಹ ಅಂತಕ್ಕಂಥದ್ದು ಒಂದು ಏನ್ಸಿಯಂಟ್ ಪದ್ಧತಿಯಲ್ಲಿ, ಅಂದರೆ ಹಳೆಯ ಕಾಲದ ಒಂದು ಮದುವೆಯ ಪದ್ಧತಿ ಇದಾಗಿರುತ್ತೆ. ಸೊ ಯಾರ ಒಂದು ಪರ್ಮಿಷನ್ ಇಲ್ಲದೇನೆ ಸೀಕ್ರೆಟ್ ಆಗಿ ಮದುವೆ ಆಗ್ತಕ್ಕಂಥದ್ದು ಒಂದು ಪದ್ಧತಿ ಇದಾಗಿರುತ್ತೆ. ಅಲ್ಲಿ ಮದರ್ ನೇಚರ್ ಇದರ ಒಂದು ವಿಟ್ನೆಸ್, ಅಂದರೆ ಸಾಕ್ಷಿಯಾಗಿ ಅವರಿಬ್ಬರು ಕೂಡ ಮದುವೆ ಆಗ್ತಾರೆ. ಡಿಯರ್ ಲರ್ನರ್ಸ್, ನಿಮಗೆ ಇಂಗ್ಲೀಷ್ ಲಿಟ್ರೇಚರ್ನ ಸಾಹಿತ್ಯವನ್ನು ತುಂಬ ಸುಲಭವಾಗಿ ಕನ್ನಡದಲ್ಲೇ ಕಲಿಬೇಕು ಅಂತ ಆಸೆ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕೆಂದರೆ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಪೋಯಮ್ಸ್ಗಳಿರ್ಬೋದು, ಲೆಸನ್ಸ್ಗಳಿರ್ಬೋದು ಅಥವಾ ನಾವೆಲ್ಸ್ ಇರ್ಬೋದು, ಅವುಗಳ ಒಂದು ಕನ್ನಡ ಸಮರಿಗಳನ್ನು ಈ ಒಂದು ಚಾನಲ್ನಲ್ಲಿ ನಿಮಗೋಸ್ಕರ ಅಪ್ಲೋಡ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಚಾನಲ್ಗೆ ನೀವು ಸಪೋರ್ಟ್ ಮಾಡಲೇಬೇಕು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋಗಳಿಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. After some days, the king gets news of unrest in his city and is summoned to return. ಸ್ವಲ್ಪ ದಿನಗಳು ಹೀಗೆ ಅವರು ಒಟ್ಟಿಗೆ ಕಳೀತಾರೆ ಆ ಒಂದು ಕಣ್ವಾಶ್ರಮದಲ್ಲಿ. ಬಟ್ ಕೆಲವು ಕಳೆದ ನಂತರದಲ್ಲಿ ಆ ಮಹಾರಾಜನಿಗೆ ತನ್ನ ಒಂದು ಆಡಳಿತದ ಬಗ್ಗೆ ಕಾಳಜಿ ಬರುತ್ತೆ. ಅಂದರೆ ತನ್ನ ರಾಜ್ಯದಲ್ಲಿ ಯಾವುದೋ ಒಂದು ಸಮಸ್ಯೆ ಬರುತ್ತೆ, ವಾಪಸ್ ಅವನು ಹೋಗಬೇಕಾಗುತ್ತೆ. ಈ ಸಮನ್ಡ್ ಟು ರಿಟರ್ನ್, ವಾಪಸ್ ಹೋಗ್ತಕ್ಕಂತಹ ಒಂದು ಕರೆ ಅವನಿಗೆ ಬಂದಿರುತ್ತೆ. ಅವನ ರಾಜ್ಯ ಯಾವುದೋ ಸಮಸ್ಯೆಯಲ್ಲಿ ಸಿಲುಕಿರುತ್ತೆ. ಹಿ ಲೀವ್ಸ್ ಹಾಫ್ ಹಾರ್ಟೆಡ್ಲಿ ಬಟ್ ಪ್ರಾಮಿಸಸ್ ಟು ರಿಟರ್ನ್ ಸೂನ್ ಆ್ಯಂಡ್ ಟೇಕ್ ಈಸ್ ಬಿಲೌಡ್ ವಿತ್ ಹಿಮ್. ಅವನು ಏನು ಮಾಡ್ತಾನೆ, ಶಾಕುಂತಲೆಗೆ ಒಂದು ಪ್ರಾಮಿಸನ್ನು ಮಾಡ್ತಾನೆ. ನಾನು ಮತ್ತೆ ವಾಪಸ್ ಬರ್ತೀನಿ ಅಥವಾ ನಿನ್ನನ್ನು ನಾನು ರಾಜ್ಯಕ್ಕೆ ಕರೆಸಿಕೊಳ್ತೇನೆ ಅಂತಕ್ಕಂತಹ ಒಂದು ಭರವಸೆಯನ್ನು ಇಟ್ಟು, ಅವನಿಗೆ ಇಷ್ಟ ಇರೋದಿಲ್ಲ ಅಲ್ಲಿಂದ ಹೋಗಲಿಕ್ಕೆ, ಬಟ್ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಒಂದು ಪ್ರಾಮಿಸನ್ನು ಮಾಡಿಬಿಟ್ಟು ಅವನು ವಾಪಸ್ ಹೋಗ್ತಾನೆ. ಆ್ಯಸ್ ಎ ಟೋಕನ್ ಆಫ್ ಲವ್ ಹಿ ಗಿವ್ಸ್ ಹರ್ ಎ ಸಿನೆಟ್ ರಿಂಗ್. ಒಂದು ಸಿಂಬಲ್ ಆಗಿ ಅವಳ ಕೈಗೆ ಒಂದು ರಿಂಗನ್ನು ಕೊಡ್ತಾನೆ. ಆ್ಯಂಡ್ ಪ್ರಾಮಿಸಸ್ ಟು ಸೆಂಡ್ ಆ್ಯನ್ ಎನ್ವಿ ಟು ಎಸ್ಕಾರ್ಟ್ ಹರ್ ಟು ದ ಪ್ಯಾಲೇಸ್. ನೀನೇನು ಚಿಂತೆ ಮಾಡಬೇಡ, ಈ ಉಂಗುರವನ್ನು ಇಟ್ಕೊ, ನಾನು ಒಬ್ಬ ಯಾರನ್ನಾದ್ರೂ ಕಳಿಸ್ಬಿಟ್ಟು, ಎನ್ವಾಯ್ ಅಂದರೆ ಒಬ್ಬ ಮಧ್ಯವರ್ತಿ ಅಥವಾ ಯಾರನ್ನಾದ್ರೂ ಕರ್ಕೊಂಬರೋಕ್ಕೆ ನಿನ್ನನ್ನು ಕಳಿಸ್ಕೊಡ್ತೇನೆ, ನೀನು ನನ್ನ ರಾಜ್ಯಕ್ಕೆ ಬರಬಹುದು ಅರಮನೆಗೆ ಅಂಥೇಳಿ ಪ್ರಾಮಿಸ್ ಮಾಡಿ ರಾಜ ಅಲ್ಲಿಂದ ಹೊರಡ್ತಾನೆ. ನೀವು ಈ ವಿಷಯವನ್ನು ನೆನಪಿಟ್ಕೋಬೇಕು. ಯಾಕೆಂದರೆ ಇಲ್ಲಿ ಕೊಡ್ತಕ್ಕಂತಹ ರಾಜ ರಿಂಗನ್ನು ಏನು ಕೊಡ್ತಾನೋ ಇದು ಮುಂದೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಘಟನೆಗೆ ಸಾಕ್ಷಿ ಆಗುತ್ತೆ. ಇನ್ನು ಮುಂದಿನ ಘಟನೆಗಳನ್ನು ನೋಡೋಣ. ಒನ್ ಡೇ ಸೇಜ್ ದುರ್ವಾಸ, ಇನ್ಫೇಮಸ್ ಫಾರ್ ಹಿಸ್ ಮರ್ಕ್ಯೂರಿಯಲ್ ಆ್ಯಂಗರ್, ಸ್ಟಾಪ್ಸ್ ಬೈ ದ ಹಟ್ ಫಾರ್ ಹಾಸ್ಪಿಟ್ಯಾಲಿಟಿ. ಒಂದಿನ ಒಬ್ಬ ಭಯಂಕರವಾಗಿರ್ತಕ್ಕಂತಹ ಕೋಪಿಷ್ಟವಾಗಿರ್ತಕ್ಕಂತಹ ಋಷಿ ದುರ್ವಾಸ ಅಂತಕ್ಕಂಥವರು ಈ ಒಂದು ಶಾಕುಂತಲೆ ಎಲ್ಲಿರ್ತಾಳಲ್ವ ಅಲ್ಲಿಗೆ ಬರ್ತಾರೆ. ಒಂದು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿಕ್ಕೆ, ಅತಿಥಿ ಸತ್ಕಾರ ನಾನು ಮಾಡಲಿ ಅಂತೇಳಿ ಯಾವುದೋ ಒಂದು ಕೆಲಸದ ನಿಮಿತ್ತ ಅವ್ರು ಹೋಗ್ತಾ ಇರ್ತಾರೆ, ಅಲ್ಲಿಗೆ ಬಂದಿರ್ತಾರೆ. ಲಾಸ್ಟ್ ಇನ್ ಹರ್ ಲವ್ ಥಾಟ್ಸ್, ಶಕುಂತಲಾ ಫೇಲ್ಸ್ ಟು ಅಕ್ನಾಲೆಡ್ಜ್ ಹಿಸ್ ಪ್ರೆಸೆನ್ಸ್. ಈ ರೀತಿ ದುರ್ವಾಸರು ಆ ಶಕುಂತಲೆಯ ಹತ್ತಿರ ಬಂದಾಗ ಶಕುಂತಲೆಗೆ ಇದರ ಬಗ್ಗೆ ಗಮನನೇ ಬರೋದಿಲ್ಲ. ಅವಳು ಕಂಪ್ಲೀಟಾಗಿ ದುಷ್ಯಂತನ ಒಂದು ನೆನಪಿನಲ್ಲಿ ಕನಸು ಕಾಣ್ತಾ ಕೂತ್ಕೊಂಡಿರ್ತಾಳೆ. ಆಗ ದುರ್ವಾಸರು ಏನು ಅಲ್ಲಿ ನಿಂತ್ಕೊಂಡಿರ್ತಾರೋ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ, ಬಟ್ ಶಾಕುಂತಲೆ ಮಾತ್ರ ಅವ್ರ ಕಡೆ ಗಮನನೇ ಕೊಡೋದಿಲ್ಲ. ದಿಸ್ ಇನ್ಫ್ಯೂರಿಯೇಟ್ಸ್ ದ ಸೇಜ್ ಆ್ಯಂಡ್ ಹಿ ಸೆನ್ಸ್ಯೂರ್ಸ್ ಶಕುಂತಲಾ. ಎಸ್ ನೋಡಿ, ಏನು ಅವರು ವೇಟ್ ಮಾಡ್ತಾ ಶಕುಂತಲೆ ನನ್ನನ್ನು ನೋಡ್ತಾಳೆ ಅಂತ ಕಾಯ್ತಾರೋ ಇವಳು ಗಮನನೇ ವಹಿಸೋದಿಲ್ಲ. ಹಾಗಾಗಿ ತುಂಬಾ ಇನ್ಫ್ಯೂರಿಯೇಟ್ಸ್ ಅಂದರೆ ಕೋಪ ಬರಿಸೋದು ಅಂತೇಳಿ, ಇದರಿಂದ ದುರ್ವಾಸರಿಗೆ ತುಂಬಾ ಕೋಪ ಬರುತ್ತೆ. ಸೊ ಅವರು ಅವಳನ್ನು ಬೈತಾರೆ. ಕರ್ಸಿಂಗ್ ದ್ಯಾಟ್ ಒನ್ ಹೂಮ್ ಶಿ ಈಸ್ ಥಿಂಕಿಂಗ್ ಅಬೌಟ್ ವಿಲ್ ಫಾರ್ಗೆಟ್ ಹರ್. ಎಸ್, ಒಂದು ಶಾಪವನ್ನು, ಕರ್ಸ್ ಅಂದರೆ ಶಾಪ ಅಂತೇಳಿ ಒಂದು ಶಾಪ ಕೊಡ್ತಾ ಇದ್ದಾರೆ. ಆ ಶಾಪ ಏನಪ್ಪ ಅಂದರೆ, ನೀನು ಯಾರ ಬಗ್ಗೆ ವಿಚಾರವನ್ನು ಮಾಡ್ತಾ ಇದೆಯೋ, ಯಾರ ಒಂದು ಕನಸಲ್ಲಿ ತಲ್ಲೀನ ಆಗಿದೆಯೋ ಅವರು ಮುಂದೆ ನಿನ್ನನ್ನು ಮರೆತು ಹೋಗಲಿ ಅಂತಕ್ಕಂತಹ ಒಂದು ಶಾಪವನ್ನು ಹಾಕ್ಬಿಡ್ತಾರೆ. ಅಂದರೆ ದುಷ್ಯಂತನ ಒಂದು ಧ್ಯಾನದಲ್ಲಿ ಏನು ತೊಡಗಿರ್ತಾಳೋ ಆ ದುಷ್ಯಂತನಿಗೆ ನಿನ್ನ ನೆನಪು ಬರಬಾರ್ದು ಅಂತಕ್ಕಂಥದ್ದು ಆ ಒಂದು ಶಾಪದ ಅರ್ಥ ಆಗಿರುತ್ತೆ ಇಲ್ಲಿ. ಶಕುಂತಲಾ ಬೆಗ್ಸ್ ಫಾರ್ ಮರ್ಸಿ ಆ್ಯಂಡ್ ಎಕ್ಸ್ಪ್ಲೇನ್ಸ್ ಹರ್ ಸಿಚುವೇಶನ್. ಆಗ ಶಕುಂತಲೆ ತನ್ನ ಒಂದು ಕಂಡೀಷನನ್ನು ದುಷ್ಯಂತ ಮಹಾರಾಜ ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ಕರೆಸ್ಕೊಳ್ತೀನಿ ಅಂತಕ್ಕಂಥದ್ದು ಈ ವಿಷಯವನ್ನು ದುರ್ವಾಸ ಮುನಿಗಳಿಗೆ ಹೇಳ್ತಾರೆ. ಆನ್ ದ ಪ್ಲೀ ಆಫ್ ಶಕುಂತಲಾ ಆ್ಯಂಡ್ ಹರ್ ಫ್ರೆಂಡ್ಸ್, ದ ಸೇಜ್ ರಿಲೆಂಟ್ಸ್ ಆ್ಯಂಡ್ ಸೇಸ್ ದ್ಯಾಟ್ ಇಫ್ ದ ಕಿಂಗ್ ಸೀಸ್ ಎನಿ ಮೊಮೆಂಟೋ ದ್ಯಾಟ್ ಹಿ ಗೇವ್ ಹರ್, ಹಿ ವಿಲ್ ರಿಮೆಂಬರ್ ಎವ್ರಿಥಿಂಗ್. ಸೊ ಈ ಶಾಪದಿಂದ ಭಯಭೀತ ಆದಂತಹ ಶಕುಂತಲೆ ಮತ್ತು ಅವಳ ಫ್ರೆಂಡ್ಸ್ ಏನಿರ್ತಾರೋ ಆ ದುರ್ವಾಸ ಮುನಿಗಳಲ್ಲಿ ಕ್ಷಮೆಯನ್ನು ಯಾಚಿಸ್ತಾರೆ. ಸೊ ಇರೋ ಕಂಡೀಷನನ್ನು ದುರ್ವಾಸ ಮುನಿಗಳಿಗೆ
ಹೇಳ್ತಾರೆ. ಆಗ ದುರ್ವಾಸ ಮುನಿಗಳು ಏನು ಆಲ್ರೆಡಿ ಶಾಪವನ್ನು ಹಾಕಿರ್ತಾರೋ ಅದನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಆಗುತ್ತಿಲ್ಲ. ನೋಡಿ, ಹಿಂದಿನ ಕಾಲದಲ್ಲಿ ಈ ಋಷಿಗಳು ಏನಾದರೂ ಶಾಪವನ್ನು ಹಾಕಿಬಿಟ್ರೆ ಅದನ್ನು ವಾಪಸ್ ತೆಗಿಲಿಕ್ಕೆ ಅಲ್ಲಿ ಅವಕಾಶ ಇರಲಿಲ್ಲ. ಆದರೆ ಅವರು ಅದಕ್ಕೆ ಒಂದು ಪರಿಹಾರವನ್ನು ಸೂಚಿಸ್ತಾ ಇದ್ರು. ಸೊ ಇಲ್ಲಿ ದುರ್ವಾಸ ಮುನಿಗಳು ಸಹ ಒಂದು ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಆ ದುಷ್ಯಂತ ಮಹಾರಾಜ ನಿನ್ನನ್ನು ಮರೆತು ಹೋಗ್ಬೋದು, ಆದರೆ ಆ ಮಹಾರಾಜ ನಿನ್ನ ಕೈಗೆ ಏನಾದರೂ ಒಂದು ಮೆಮೆಂಟೋ ಅಂದರೆ ನೆನಪಿಟ್ಕೊಳ್ಳಿಕ್ಕೆ ಏನಾದರೂ ಕೊಟ್ಟಿದ್ರೆ ನೀನು ಅದನ್ನು ಮಹಾರಾಜರಿಗೆ ತೋರಿಸಿದಾಗ ಮತ್ತೆ ನೀನು ಅವರಿಗೆ ನೆನಪಾಗ್ತೀಯಾ ಅಂತಕ್ಕಂತಹ ಒಂದು ಪರಿಹಾರವನ್ನು ಕೂಡ ದುರ್ವಾಸ ಮುನಿಗಳು ಕೊಟ್ಟು ಅಲ್ಲಿಂದ ಹೊರಡ್ತಾರೆ. After months of waiting, when she fails to hear anything from the king, says Kanwa arranges for the visit of Shakuntala to the royal court of King Dushyanta. ಇದೇ ರೀತಿ ಅನೇಕ ದಿನಗಳು ಉರುಳ್ತವೆ. ಈ ಶಾಕುಂತಲೆ ಕಾಯ್ತಾನೆ ಇರ್ತಾಳೆ, ರಾಜ ಬಂದು ನನ್ನನ್ನು ಕರೆದುಕೊಂಡು ಹೋಗ್ತಾನೆ ಅಂತೇಳಿ. ಬಟ್ ಅಲ್ಲಿ ದುಷ್ಯಂತ ಮಹಾರಾಜ ಬರೋದಿಲ್ಲ. ಇದರಿಂದ ಕಣ್ವ ಮಹರ್ಷಿಗಳು ಏನು ಮಾಡ್ತಾರೆ ಅಂದರೆ, ಶಕುಂತಲೆಯನ್ನು ಆ ರಾಜ ಎಲ್ಲಿರ್ತಾನೋ ಆ ರಾಜನ ಅರಮನೆಗೆ ಕಳಿಸ್ಕೊಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. On her way, she stops by a lake to drink water, and unfortunately, the ring slips out of her finger and a fish swallows it. ಈ ರೀತಿ ಅವರು ಏನು ಜರ್ನಿ ಮಾಡ್ತಾ ಇರ್ತಾರೋ ಶಕುಂತಲೆ ಮತ್ತು ಅವಳ ಫ್ರೆಂಡ್ಸ್ ಮುಂದೆ ಸಾಗಿದ ಹಾಗೆ ಅವರಿಗೆ ದಣಿವಾಗುತ್ತೆ, ಬಾಯಾರಿಕೆ ಆಗುತ್ತೆ. ಸೊ ಅಲ್ಲೇ ಇರ್ತಕ್ಕಂತಹ ಒಂದು ಕೊಳ ಇರುತ್ತೆ, ಆ ಕೊಳದೊಳಗಡೆ ನೀರನ್ನು ಕುಡಿಬೇಕು ಅಂತೇಳಿ ಅವಳು ಬಾಗ್ತಾಳೆ. ಆ ಸಂದರ್ಭದಲ್ಲಿ ಅವಳ ಕೈಯಲ್ಲಿದ್ದಂತಹ ಒಂದು ರಿಂಗ್ ಏನಿತ್ತು, ಆ ದುಷ್ಯಂತ ಮಹಾರಾಜ ಕೊಟ್ಟಿರ್ತಕ್ಕಂತಹ ರಿಂಗ್ ಆ ಕೊಳದೊಳಗಡೆ ಬೀಳುತ್ತೆ. ನೀವು ಚಿತ್ರದಲ್ಲಿ ಗಮನಿಸಬಹುದು, ಆ ಒಂದು ರಿಂಗ್ ಇಲ್ಲಿ ಬೀಳ್ತಾ ಇರೋದನ್ನು ನಾವು ನೋಡ್ತೇವೆ. ಸೊ ಆ ರಿಂಗನ್ನು ಒಂದು ಫಿಶ್ ಏನು ಮಾಡುತ್ತೆ ಅಂದರೆ ಸ್ವಾಲೋ ಅಂದರೆ ನುಂಗಿ ಬಿಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಶಿ ರೀಚಸ್ ದ ರಾಯಲ್ ಪ್ಯಾಲೇಸ್ ಬಟ್ ದುಷ್ಯಂತ್ ಫೇಲ್ಸ್ ಟು ರಿಕಾಗ್ನೈಸ್ ಹರ್ ಬಿಕಾಸ್ ಆಫ್ ದ ಕರ್ಸ್. ಹೀಗೂ ಅವಳೇನು ಮಾಡ್ತಾಳೆ, ಆ ಒಂದು ಪ್ಯಾಲೇಸ್ಗೆ ಬರ್ತಾಳೆ. ಬಟ್ ಇಲ್ಲಿ ಏನಪ್ಪ ಅಂದರೆ, ಆ ದುಷ್ಯಂತ ಮಹಾರಾಜನಿಗೆ ಈ ಶಕುಂತಲೆ ಯಾರು ಅಂತಕ್ಕಂಥದ್ದು ನೆನಪಾಗೋದಿಲ್ಲ. ಯಾಕೆಂದರೆ ದುರ್ವಾಸ ಮುನಿಗಳು ಆಲ್ರೆಡಿ ಏನು ಶಾಪ ಹಾಕಿದ್ದರೋ ಅದರ ಎಫೆಕ್ಟ್ ಕಾರಣದಿಂದ ಶಕುಂತಲೆ ಬಂದು ನಾನು ನಿಮ್ಮ ಹೆಂಡತಿ ಅಂಥೇಳಿ ಏನು ಇರೋ ವಿಷಯವನ್ನು ಕಾಡಿನಲ್ಲಿ ಅವರಿಬ್ಬರು ಗಂಧರ್ವ ವಿವಾಹ ಆಗಿರ್ತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಆ ದುಷ್ಯಂತ ಮಹಾರಾಜನಿಗೆ ಅದರ ಬಗ್ಗೆ ನೆನಪಾಗೋದಿಲ್ಲ. ಸೊ ನೀನು ಯಾರೋ ಅಪರಿಚಿತ ಹೆಣ್ಮಗಳು, ನೀನು ಇಲ್ಲಿ ಮಿಸ್ ಆಗಿ ಬಂದಿದ್ದೀಯಾ ಅಂಥೇಳಿ ದುಷ್ಯಂತ ಮಹಾರಾಜ ಹೇಳ್ತಾನೆ. She then remembers the ring but realizes that she has lost it somewhere. Dejected, she returns back to the forest. ಎಸ್, ಯಾವಾಗ ರಾಜ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೋ ಆಗ ಅವಳು ಋಷಿ ಹೇಳಿರ್ತಕ್ಕಂಥದ್ದನ್ನು, ದುರ್ವಾಸ ಮುನಿಗಳು ಏನಾದರೂ ಒಂದು ಮೆಮೆಂಟೋವನ್ನು ತೋರಿಸು ಅಂತ ಹೇಳಿರ್ತಾರಲ್ವ, ಸೊ ಅದನ್ನು ನೆನಪು ಮಾಡಿಕೊಂಡು ಕೈಯಲ್ಲಿರ್ತಕ್ಕಂತಹ ರಿಂಗನ್ನು ತೋರಿಸ್ಲಿಕ್ಕೆ ಅಂತೇಳಿ ಬೆರಳನ್ನು ನೋಡ್ಕೊಳ್ತಾಳೆ. ಬಟ್ ಆ ಬೆರಳಲ್ಲಿ ರಿಂಗ್ ಇರೋದೇ ಇಲ್ಲ, ಯಾಕಂದರೆ ಅದು ಆಲ್ರೆಡಿ ಲೇಕಲ್ಲಿ ಬಿದ್ದೋಗಿರುತ್ತೆ. ಸೊ ಆ ರಾಜ ಯಾವುದೇ ಕಾರಣಕ್ಕೂ ಇವಳನ್ನು ನೆನಪು ಮಾಡ್ಕೊಳ್ಳೋದೇ ಇಲ್ಲ. ಇದರಿಂದ ತುಂಬಾ ಬೇಸರಗೊಂಡಿರ್ತಕ್ಕಂತಹ ಹತಾಶೆಗೊಂಡಂತಹ ಶಕುಂತಲೆ ಏನು ಮಾಡ್ತಾಳೆ, ಮತ್ತೆ ಫಾರೆಸ್ಟ್ಗೆ ಮರಳ್ತಾ ಇದ್ದಾಳೆ. Fortunately, a fisherman, while cutting open a big fish he has netted, finds a ring in his stomach. ಒಬ್ಬ ಫಿಶರ್ಮ್ಯಾನ್ ಅಂದರೆ ಮೀನು ಹಿಡಿತಕ್ಕಂತಹ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಫಿಶನ್ನು ಕ್ಯಾಚ್ ಮಾಡಿರ್ತಾನೆ ಮತ್ತು ಅದನ್ನು ಕಟ್ ಮಾಡಿದಾಗ ಅವನಿಗೆ ಆ ಒಂದು ಫಿಶ್ನ ಹೊಟ್ಟೆಯಲ್ಲಿ ಈ ಒಂದು ಗೋಲ್ಡ್ ರಿಂಗ್ ಸಿಗುತ್ತೆ. While the fisherman was discussing the issue of the ring with his other fellow mates, it was overheard by the king's soldiers. ಆ ಒಂದು ರಿಂಗನ್ನು ಮಾರಾಟ ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಆ ಫಿಶರ್ಮ್ಯಾನ್ ಹೊಂದಿರ್ತಾನೆ. ಸೊ ಆ ಒಂದು ಫಿಶ್ ಹೊಟ್ಟೆ ಒಳಗಡೆ ಏನೋ ರಿಂಗ್ ಸಿಕ್ಕಿರುತ್ತೋ ಮತ್ತು ಅದನ್ನು ಮಾರತಕ್ಕಂತಹ ಒಂದು ಪ್ಲ್ಯಾನನ್ನು ಅವನೇನು ಡಿಸ್ಕಷನ್ ಮಾಡ್ತಾ ಇರ್ತಾನೋ ತನ್ನ ಒಂದು ಫ್ರೆಂಡ್ಸ್ ಜೊತೆ, ಆ ವಿಷಯ ರಾಜನ ಒಂದು ಸೈನಿಕರಿಗೆ ಗೊತ್ತಾಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಆ ಫಿಶರ್ಮ್ಯಾನನ್ನು ಕರೆದುಕೊಂಡು ರಾಜನ ಬಳಿಗೆ ಬರ್ತಾರೆ ಆ ಒಂದು ರಿಂಗ್ ಸಮೇತ. The soldiers take the fisherman along with the ring to the king Dushyanta. On seeing the ring, Dushyanta recollects all and is full of remorse. ಆ ಒಂದು ರಿಂಗನ್ನು ನೋಡಿದ ತಕ್ಷಣವೇ ಆ ಶಕುಂತಲೆಯ ನೆನಪು ರಾಜನಿಗೆ ಆಗುತ್ತೆ. ಅಂದರೆ ದುರ್ವಾಸ ಮುನಿಗಳು ಏನು ಪರಿಹಾರವನ್ನು ಕೊಟ್ಟಿದ್ರೋ ಅದು ಇಲ್ಲಿ ವರ್ಕ್ ಆಗ್ತಾ ಇದೆ. ಸೊ ತಾನು ಅರಣ್ಯಕ್ಕೆ ಹೋಗಿರ್ತಕ್ಕಂಥದ್ದು, ಕಣ್ವಾಶ್ರಮದಲ್ಲಿ ಶಕುಂತಲೆಯನ್ನು ಮದುವೆ ಆಗಿರ್ತಕ್ಕಂಥದ್ದು ಮತ್ತು ನಾನು ವಾಪಸ್ ನಿನ್ನನ್ನು ಕರೆಸ್ಕೊಳ್ತೇನೆ ಅಂತ ಹೇಳಿದ ಎಲ್ಲ ವಿಷಯವೂ ಕೂಡ ಈಗ ದುಷ್ಯಂತ ಮಹಾರಾಜನಿಗೆ ನೆನಪಾಗುತ್ತೆ. ಅದೇ ಸಮಯಕ್ಕೆ ನೋಡಿ, ದೆನ್ ದ ಚಾರಿಟರ್ ಆಫ್ ಲಾರ್ಡ್ ಇಂದ್ರ, ಅಂದರೆ ಲಾರ್ಡ್ ಇಂದ್ರ ದೇವರು ಏನಿದ್ರು ಇಂದ್ರ, ಅವರ ಒಬ್ಬ ಸಾರಥಿ, ಚಾರಿಟರ್ ಅಂದರೆ ಸಾರಥಿ, ರಥವನ್ನು ಓಡಿಸ್ತಕ್ಕಂಥವನು ಅಂತೇಳಿ. ಸೊ ಬರ್ತಾ ಇದ್ದಾನೆ. ಅವನ ಹೆಸರು ಏನಪ್ಪ ಅಂದರೆ ಮತಾಲಿ.
ಅರೈಸ್ ಫ್ರಮ್ ಹೆವನ್ ಟು ಟೇಕ್ ದುಷ್ಯಂತ ಟು ಅ ಬ್ಯಾಟಲ್ ವಿತ್ ಡಿಮನ್ಸ್. ಡಿಮನ್ಸ್ ಅಂದರೆ ರಾಕ್ಷಸರು ಮತ್ತು ದೇವರುಗಳ ಮಧ್ಯೆ ಒಂದು ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧಕ್ಕೆ ಸಹಾಯಕ್ಕಾಗಿ ಇಂದ್ರ ಏನು ಮಾಡಿರ್ತಾನೆ, ಮತಾಲಿ ಅಂತಕ್ಕಂತಹ ತನ್ನ ಸಾರಥಿಯನ್ನು ಈ ದುಷ್ಯಂತ ಮಹಾರಾಜರ ಬಳಿ ಸಹಾಯಕ್ಕಾಗಿ ಕಳಿಸಿರ್ತಾನೆ. ಸೊ ಈಗ ದುಷ್ಯಂತ ಮಹಾರಾಜರು ಆ ದೇವರಿಗೆ ಸಹಾಯ ಮಾಡಲಿಕ್ಕೆ, ಲಾರ್ಡ್ ಇಂದ್ರನಿಗೆ ಸಹಾಯ ಮಾಡಲಿಕ್ಕೆ ಅಂತೇಳಿ ಹೊರಡ್ತಕ್ಕಂತಹ ಒಂದು ಸನ್ನಿವೇಶ ಎದುರಾಗುತ್ತೆ ಆ ಒಂದು ಡಿಮನ್ಸ್ ರಾಕ್ಷಸರ ಜೊತೆ ಯುದ್ಧಕ್ಕಾಗಿ. ದುಷ್ಯಂತ at once leaves for heaven to fight with the mighty demons and assist gods. ಸೊ ದೇವರಿಗೆ ಸಹಾಯ ಮಾಡಲಿಕ್ಕೆ ಅಂತೇಳಿ ಆ ಒಂದು ಭಯಂಕರ ರಾಕ್ಷಸರ ವಿರುದ್ಧ ಹೋರಾಡಲಿಕ್ಕೆ ಅಂತೇಳಿ ಹೆವನ್ ಅಥವಾ ಸ್ವರ್ಗಕ್ಕೆ ದುಷ್ಯಂತ ಮಹಾರಾಜ ಹೊರಡ್ತಾನೆ ಆ ಮತಾಲಿಯ ಜೊತೆ. King Dushyanta defeats the demons and helps the gods to retain supremacy in the 3 worlds. ಮೂರು ಜಗತ್ತುಗಳನ್ನು ಗೆದ್ದು ಮತ್ತೆ ದೇವತೆಗಳೇ ಆಳಲಿಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತ ದುಷ್ಯಂತ ಹೋಗ್ತಾನೆ ಮತ್ತು ಡಿಮನ್ಸ್ ರಾಕ್ಷಸರನ್ನು ಯುದ್ಧದಲ್ಲಿ ಸೋಲಿಸ್ತಾನೆ ಮತ್ತು ದೇವತೆಗಳು ಗೆಲ್ಲೋ ಹಾಗೆ ಮಾಡಿಕೊಡ್ತಾನೆ. ಲಾರ್ಡ್ ಇಂದ್ರ ಆನರ್ಸ್ ದ ಬ್ರೇವ್ ಕಿಂಗ್ ಆ್ಯಂಡ್ ಬಿಡ್ಸ್ ಹಿಮ್ ಫೇರ್ವೆಲ್ ಟು ದ ಅರ್ತ್. ಈ ರೀತಿ ದುಷ್ಯಂತ ಮಹಾರಾಜರು ಏನು ದೇವರಿಗೆ ಹೆಲ್ಪ್ ಮಾಡ್ತಾನೋ ಇಂದ್ರನಿಗೆ, ಸೊ ಇದಕ್ಕಾಗಿ ತುಂಬ ಗೌರವವನ್ನು ಇಂದ್ರ ಸಲ್ಲಿಸ್ತಾನೆ ದುಷ್ಯಂತ ಮಹಾರಾಜನಿಗೆ ಮತ್ತು ಅವರನ್ನು ವಾಪಸ್ ರಾಜ್ಯಕ್ಕೆ ಕಳಿಸಿ ಕೊಡ್ತಾ ಇದ್ದಾನೆ. ಆನ್ ಹೀಸ್ ವೇ ಬ್ಯಾಕ್ ಟು ದ ಅರ್ತ್ ದುಷ್ಯಂತ ಈಸ್ ಅಟ್ರಾಕ್ಟೆಡ್ ಬೈ ದ ಬ್ಯೂಟಿ ಆಫ್ ಹೇಮಕೂಟ ಮೌಂಟೇನ್ ವೇರ್ ಸೇಸ್ ಮಾರೀಚ್ ಮೆಡಿಟೇಟ್ಸ್ ಇನ್ ಹಿಸ್ ಆಶ್ರಮ್. ಈ ರೀತಿ ದೇವತೆಗಳಿಗೆ ಸಹಾಯ ಮಾಡಿ ಮರಳಿ ತನ್ನ ಒಂದು ರಾಜ್ಯಕ್ಕೆ ಏನು ದುಷ್ಯಂತ ಮಹಾರಾಜರು ವಾಪಸ್ ಬರ್ತಾ ಇರ್ತಾರೋ ಅದೇ ಸಂದರ್ಭದಲ್ಲಿ ಅವರು ಏನು ವಾಯುಮಾರ್ಗದ ಮೂಲಕ ಆಕಾಶದಿಂದ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಮಕೂಟ ಮೌಂಟೇನನ್ನು ನೋಡ್ತಾರೆ. ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮೌಂಟೇನ್ ಅದಾಗಿರುತ್ತೆ. ಮಾರೀಚ ಅಂತಕ್ಕಂತಹ ಒಬ್ಬ ಋಷಿಗಳು ಅಲ್ಲಿ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಅವರ ಒಂದು ಆಶ್ರಮ ಅಲ್ಲಿ ಇರುತ್ತೆ. ಸೊ ಆ ಒಂದು ಮಾರೀಚ ಆಶ್ರಮಕ್ಕೆ ನಾನು ಭೇಟಿ ಕೊಡಬೇಕು ಅಂತೇಳಿ ದುಷ್ಯಂತ ಮಹಾರಾಜ ಅಲ್ಲಿಗೆ ಬರ್ತಾನೆ. ದುಷ್ಯಂತ ಕಮ್ಸ್ ಡೌನ್ ಫ್ರಮ್ ದ ಚಾರಿಯೇಟ್ ಟು ಪೇ ಹೀಸ್ ರೆಸ್ಪೆಕ್ಟ್ಸ್ ಟು ದ ಸೇಜ್. ಆ ಋಷಿಗಳಿಗೆ ವಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಬರ್ತಾ ಇದ್ದಾನೆ. ಇನ್ ದ ಆಶ್ರಮ್ ದ ಕಿಂಗ್ ಸೀಸ್ ಅ ಹೆಲ್ದಿ ಬಾಯ್ ಪ್ಲೇಯಿಂಗ್ ವಿತ್ ಅ ಲಯನ್. ಹಿ ಈಸ್ ಟ್ರೈಂಗ್ ಟು ಕೌಂಟ್ ದ ಟೀತ್ ಆಫ್ ದ ಲಯನ್. ಆ ಒಂದು ಮಾರೀಚ ಆಶ್ರಮದಲ್ಲಿ ಮುಂದೆ ಬರ್ತಾ ಇರಬೇಕಾದ್ರೆ ಒಂದು ಚಿಕ್ಕ ಬಾಲಕನನ್ನು ಈ ರಾಜ ದುಷ್ಯಂತ ಮಹಾರಾಜ ನೋಡ್ತಾನೆ. ಆ ಹುಡುಗ ಏನು ಮಾಡ್ತಾ ಇರ್ತಾನೆ ನೋಡಿ, ಒಂದು ಸಿಂಹದ ಜೊತೆ ಆಟವನ್ನು ಆಡ್ತಾ ಇರ್ತಾನೆ. ಆ ಸಿಂಹದ ಬಾಯಿ ಒಳಗಡೆ ಇರ್ತಕ್ಕಂತಹ ಹಲ್ಲುಗಳನ್ನು ಆ ಹುಡುಗ ಕೌಂಟ್ ಮಾಡ್ತಾ ಇರ್ತಾನೆ. ಇದರಿಂದ ದುಷ್ಯಂತ ಮಹಾರಾಜರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಆ ಹುಡುಗನಿಗೆ ವಾರ್ನಿಂಗನ್ನು ಕೂಡ ಕೊಡ್ತಾರೆ. ಬಟ್ ಆ ಹುಡುಗ ಹೇಳ್ತಾನೆ, ಈ ಕಾಡು ಪ್ರಾಣಿಗಳಿಗೂ ತನಗೂ ಫ್ರೆಂಡ್ಶಿಪ್ ಇದೆ, ಇವು ನನಗೇನು ನಷ್ಟವನ್ನು ಅಥವಾ ಹಾನಿಯನ್ನು ಮಾಡೋದಿಲ್ಲ ಅಂತ ಆ ಹುಡುಗ ಹೇಳ್ತಾನೆ. The king is amazed to see this brave boy. The boy resembles the king and instinctively Dushyanta develops a liking for the boy. ಎಸ್ ಆ ಹುಡುಗನ ಒಂದು ಶೌರ್ಯವನ್ನು ನೋಡಿ ಮಹಾರಾಜನಿಗೆ ಒಂದು ಆಶ್ಚರ್ಯ ಆಗುತ್ತೆ ಮತ್ತು ಆ ಹುಡುಗನ ಬಗ್ಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಮತ್ತು ಆ ಹುಡುಗನನ್ನು ತುಂಬ ಲೈಕ್ ಮಾಡ್ತಾರೆ ದುಷ್ಯಂತ ರಾಜರು. ನೋಡಲಿಕ್ಕೆ ದುಷ್ಯಂತ ರಾಜರ ಥರನೇ ಆ ಹುಡುಗ ಕಾಣಿಸ್ತಾ ಇದ್ದಾನೆ. The king is informed that the boy's mother's name is Shakuntala and the boy belongs to Puru family. Dushyanta at once realizes that he himself is the father of this boy. ಎಸ್ ಮುಂದೆ ಶಕುಂತಲೆಯ ಮಗ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ ಮತ್ತು ಈ ಒಂದು ಪುರು ವಂಶ ಅಂದರೆ ದುಷ್ಯಂತ ಮಹಾರಾಜರ ವಂಶ ಅದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹುಡುಗ ಇವನಾಗಿದ್ದಾನೆ ಅಂದರೆ ತನ್ನದೇ ಮಗ ಇವನು ಅಂತಕ್ಕಂಥದ್ದು ದುಷ್ಯಂತ ಮಹಾರಾಜರಿಗೆ ಅರ್ಥ ಆಗುತ್ತೆ. ಈಗ ಶಕುಂತಲಾ ಅಪಿಯರ್ಸ್ ಆನ್ ದ ಸೀನ್. ಅದೇ ಸಮಯಕ್ಕೆ ಶಕುಂತಲೆ ಅಲ್ಲಿಗೆ ಬರ್ತಾಳೆ ಆ್ಯಂಡ್ ಫಾಲ್ಸ್ ಆನ್ ಹಿಸ್ ಫೀಟ್ ಮತ್ತು ನಮಸ್ಕಾರವನ್ನು ಮಾಡ್ತಾಳೆ ದುಷ್ಯಂತ ಮಹಾರಾಜನಿಗೆ. ಶಿ ವೀಪ್ಸ್ ಬಿಟ್ಟರ್ಲಿ, ತುಂಬ ಅಳುತ್ತಾಳೆ ಅವಳು. ದ ಕಿಂಗ್ ಅಪಲಾಜೈಸ್ ಫಾರ್ ಎವ್ರಿಥಿಂಗ್ ದ್ಯಾಟ್ ಹ್ಯಾಸ್ ಹ್ಯಾಪನ್ಡ್ ವಿತ್ ಶಕುಂತಲಾ. ಎಸ್ ಆ ರಾಜನಿಗೆ ಈಗ ಸಂಪೂರ್ಣವಾಗಿ ಎಲ್ಲ ವಿಷಯವೂ ಕೂಡ ಅರ್ಥ ಆಗುತ್ತೆ ಮತ್ತು ತನ್ನ ಒಂದು ತಪ್ಪನ್ನು ಕೂಡ ಅವನು ಒಪ್ಕೊಳ್ತಾನೆ. ನಾನು ಗುರುತಿರೋದು ನನ್ನ ತಪ್ಪು ಅಂಥೇಳಿ ಅವನು ತನ್ನ ತಪ್ಪಿಗಾಗಿ ಕ್ಷಮೆಯನ್ನು ಯಾಚಿಸ್ತಾನೆ. ದ ಕಿಂಗ್ ವಿಸಿಟ್ಸ್ ದ ಸೇಸ್ ಮಾರೀಚ್ ಟು ಪೇ ಹೀಸ್ ರಿಗಾರ್ಡ್ಸ್. ಒಂದು ರೆಸ್ಪೆಕ್ಟನ್ನು ಕೊಡಲಿಕ್ಕೆ ಅಂತೇಳಿ ಆ ಮಾರೀಚ ಅಂತಕ್ಕಂತಹ ಋಷಿ ಏನಿದ್ರು ಅವರ ಬಳಿಗೆ ರಾಜ, ಶಕುಂತಲೆ ಮತ್ತು ಆ ಹುಡುಗ ಮೂವರು ಕೂಡ ಅಲ್ಲಿಗೆ ತೆರಳ್ತಾ ಇದ್ದಾರೆ ಋಷಿಯ ಬಳಿ. The sage tells the king that due to the curse the king could not remember anything about his marriage with Shakuntala. So the king proves his innocence.
ಸೊ ದುಷ್ಯಂತ ತುಂಬ ನೊಂದ್ಕೊಂಡಿರ್ತಾನೆ, ತನ್ನ ತಪ್ಪಿನ ಅರಿವು ಅವನಿಗೆ ಆಗಿರುತ್ತೆ. ಆದರೆ ಆ ಮಾರೀಚ ಮಹರ್ಷಿಗಳು ಹೇಳ್ತಾರೆ, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ, ದುರ್ವಾಸರು ಏನು ಶಾಪವನ್ನು ಹಾಕಿದ್ರೋ ಅದರ ಪರಿಣಾಮವಾಗಿ ಹೀಗಾಗಿದೆ, ಇದಕ್ಕಾಗಿ ನೀನು ನೊಂದ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂಥೇಳಿ ದುಷ್ಯಂತ ಮಹಾರಾಜರಿಗೆ ಹೇಳ್ತಾರೆ. ದ ಸೇಜ್ ಬ್ಲೆಸಸ್ ಬೋತ್ ಆಫ್ ದೆಮ್ ಆ್ಯಂಡ್ ಸೆಂಡ್ಸ್ ದೆಮ್ ಬ್ಯಾಕ್ ಟು ದೇರ್ ಕಿಂಗ್ಡಮ್. ಶಕುಂತಲೆ ಮತ್ತು ದುಷ್ಯಂತ ಇಬ್ಬರನ್ನು ಕೂಡ ಆಶೀರ್ವಾದ ಮಾಡಿಬಿಟ್ಟು ಅವರ ಮಗುವಿನ ಜೊತೆ ಆ ಒಂದು ರಾಜ್ಯಕ್ಕೆ ಮರಳಲು ಆಶೀರ್ವಾದವನ್ನು ನೀಡ್ತಾರೆ ಮಾರೀಚ ಮಹರ್ಷಿಗಳು. ದಿಸ್ ಬಾಯ್ ಈಸ್ ಭರತ್ ಹೂ ಬಿಕಮ್ಸ್ ಅ ಗ್ರೇಟ್ ಕಿಂಗ್ ಆ್ಯಂಡ್ ಅ ವಾರಿಯರ್. ಅವರೇ ಮುಂದೆ ಆ ಹುಡುಗ ಏನಿದ್ನೋ ಅವನೇ ಭರತ ಅಂತಕ್ಕಂತಹ ಮಹಾರಾಜನಾಗಿ ಪ್ರಸಿದ್ಧಿ ಆಗ್ತಾನೆ. ಸೊ ಇವರ ಹೆಸರಿಂದಾನೇ ನಮ್ಮ ದೇಶಕ್ಕೆ ಒಂದು ಹೆಸರು ಬಂತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಡಿಯರ್ ಲರ್ನರ್ಸ್, ಈ ರೀತಿ ದುಷ್ಯಂತ ಮತ್ತು ಶಕುಂತಲೆಯರ ಒಂದು ಪ್ರೇಮದ ಕಥೆಯನ್ನು ಈ ಒಂದು ಅಭಿಜ್ಞಾನ ಶಾಕುಂತಲಂ ಒಳಗೊಂಡಿದೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ನಿಮಗೆ ಯಾವುದಾದ್ರೂ ಲೆಸನ್ ಇಂಗ್ಲೀಷ್ ಲಿಟ್ರೇಚರ್ದು ಕನ್ನಡದಲ್ಲೇ ಬೇಕು ಅಂದರೆ ಅದರ ಒಂದು ಟೈಟಲನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.